ಸ್ನೇಹಿತರೆ, ಪ್ರಕೃತಿ ಅಂತಕ್ಕಂಥ ಅತ್ಯಂತ ಉತ್ತಮವಾದದ್ದು. ಅಂತಂದರೆ ಪ್ರಕೃತಿಯಲ್ಲಿ ನಮಗೆ ಬೇಕಾದಂಥ ಎಲ್ಲ ಪದಾರ್ಥಗಳು ನಮಗೆ ಸಿಗ್ತವೆ. ಆದರೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ನಾಲೆಡ್ಜ್ ನಮಗಿಲ್ಲ, ಮತ್ತು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಜ್ಞಾನ ಕೂಡ ನಮ್ಮಲ್ಲಿ ತುಂಬ ಕಡಿಮೆ ಆಗಿದೆ. ಯಾಕೆಂತಂದರೆ ನಮ್ಮ ಮಕ್ಕಳಿಗೆ ನಾವು ಯಾವುದನ್ನು ಕೂಡ ನಾವು ಹೇಳ್ಕೊಡೋದೇ ಇಲ್ಲ ಸ್ನೇಹಿತರೆ. ನಾವು ಮಕ್ಕಳಿಗೆ ಮೊದಲನೇದಾಗಿ ಮನೇಲಿ ಪೇಸ್ಟನ್ನ ಯೂಸ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು. ಮೊದಲು ನೀವು ಮನೆಯಲ್ಲಿ ಪೇಸ್ಟನ್ನು ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ನನಗಂತೂ ಗೊತ್ತಿಲ್ಲ. ಏಕೆಂದರೆ ನನ್ನ ಒಂದು ಅನುಭವ ಹೇಳಬೇಕು ಅಂತಂದರೆ ಪೇಸ್ಟನ್ನು ಯೂಸ್ ಮಾಡೋ ಅವಶ್ಯಕತೆಯೇ ನಮಗಿಲ್ಲ. ಬಾಯಿ ನಮಗೆ ಸ್ಮೆಲ್ ಬರಬಾರ್ದು ಅಂತಂದರೆ ಹೊಟ್ಟೆ ಕ್ಲೀನಾಗಿದ್ದರೆ ಬಾಯಿ ನಿಮಗೆ ಸ್ಮೆಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಬರೀ ಬ್ರಷಲ್ಲಿ ನೀವು ಅಲ್ಲುಜ್ಜಿದ್ರೆ ಸಾಕು, ಅಥವಾ ಒಂದು ಬೇವಿನ ಕಡ್ಡಿ, ಹೊಂಗೆ ಕಡ್ಡಿ, ಬಿಲ್ಪತ್ರೆ ಕಡ್ಡಿ, ಈ ರೀತಿ ಹಲವಾರು ಬೇಲಿ ಕಡ್ಡಿಗಳು ಕೂಡ ನಿಮಗೆ ಕೆಲಸವನ್ನು ಮಾಡುತ್ತೆ. ಎಕ್ಕದ ಮತ್ತು ಆಲದ ಒಂದು ಹೊರದನ್ನು ಬಿಟ್ಟರೆ ಬೇರೆ ಎಲ್ಲ ಕೂಡ ನಿಮಗೆ ಚೆನ್ನಾಗಿರುತ್ತೆ, ಅದರಲ್ಲಿ ಅಲ್ಲುಜ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಾವು ಪೇಸ್ಟಲ್ಲಿ ಅಲ್ಲುಜ್ತಕ್ಕಂಥದ್ದು ಸ್ನೇಹಿತರೆ, ಕೆಲವೊಂದಷ್ಟು ವಿಜ್ಞಾನಿಗಳು, ಕೆಲವೊಂದಷ್ಟು ಆರೋಗ್ಯ ಸಂಯೋಜಕರು ಮತ್ತು ಕೆಲವೊಂದಷ್ಟು ಜನ ತಿಳಿದ ಯೋಗಾಭ್ಯಾಸ ತಿಳಿದಕ್ಕಂಥವ್ರು, ಆಯುರ್ವೇದ ತಿಳಿದಕ್ಕಂಥವ್ರು ಹೇಳೋದು ಒಂದೇನೇ, ಒಂದು ಸಲ ನೀವು ಯಾವುದೇ ಕಾರಣಕ್ಕೂ ಬ್ರಷನ್ನು ಅಲ್ಲುಜ್ಜಿತು ಅಂತಂದರೆ ನಿಮಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೆ 8 ರಿಂದ 9 ಸಿಗರೇಟ್ ಸೇರಿದಷ್ಟು ಸಮ ಅಂತ ಹೇಳ್ತಾರೆ. ಅಷ್ಟು ನಿಕೋಟಿನ್ ನಿಮ್ಮ ದೇಹದೊಳಗೆ ಸೇರುತ್ತೆ ಅಂತಂದರೆ ನಾವು ಯಾಕೆ ಪೇಸ್ಟಲ್ಲಿ ಅಲ್ಲುಜ್ಜಬೇಕು ಅಲ್ವಾ? ದಯವಿಟ್ಟು ಸಾಧ್ಯವಾದಷ್ಟು ಇಜ್ಜಲು ಪುಡಿಯನ್ನು ಯೂಸ್ ಮಾಡಿ, ಇಟ್ಟಿಗೆ ಪುಡಿಗಳನ್ನು ಸ್ವಲ್ಪ ನೈಸ್ ಮಾಡಿ ಅಥವಾ ಜಲ್ಡಿ ಹಿಡ್ದಿರ್ತಾರೆ ಅದನ್ನು ಯೂಸ್ ಮಾಡಿ. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಸಿಗುತ್ತೆ. ಬೇವಿನ ಮರ ಆಗಿರ್ಬೋದು, ಈ ಥರ ಬಿಲ್ಪತ್ರೆ ಕಡ್ಡಿಗಳು, ಮತ್ತು ನಿಮಗಿಲ್ಲಿ ಕಾಣ್ತಾ ಇದೆಯಲ್ಲ ಮರ, ರುದ್ರಾಕ್ಷಿ ಮರ ಆಗಿರ್ಬೋದು, ಈ ಥರ ಎಲ್ಲ ಬಿಲ್ಪತ್ರೆ ಗಿಡಗಳಾಗಿರ್ಬೋದು, ನಿಮಗೆಲ್ಲವೂ ಕೂಡ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ ಮನುಷ್ಯನಿಗೆ ಹೊಟ್ಟೆ ಕ್ಲೀನಾಗಿರುತ್ತೋ ಅವನಿಗೆ ಬ್ರಷ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದು ಯೋಗಾಭ್ಯಾಸ ಮಾಡಿ ಆ ನಂತರ ಖಾಲಿ ಬ್ರಷಲ್ಲಿ ಅಲ್ಲುಜ್ಜಿರು ಕೂಡ ನಿಮ್ಮ ಹಲ್ಲು ಚೆನ್ನಾಗಿರುತ್ತೆ. ಟಿ ವಿನಲ್ಲಿ ತೋರಿಸ್ದಂಗೆ ಅಲ್ಲು ಬೆಳಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲ್ಲ, ಅಲ್ಲು ಬೆಳಗಿದ್ರೇ ರೋಗಿಗಳವರು, ತಿಳಿತಾ? ಅಲ್ಲೂ ಸ್ವಲ್ಪ ಲೈಟಾಗಿ ಎಲ್ಲ ಕಲರ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಏನು ಆರೋಗ್ಯ ಸಮಸ್ಯೆ ಇರೋದಿಲ್ಲ. ನಿಮಗೆ ಬಾಯಿ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಮುಖ್ಯವಾಗಿ ನಿಮ್ಗೆ ಆಗಿರ್ತಕ್ಕಂಥದ್ದು ಹೊಟ್ಟೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನೂ ಹಲವಾರು ವಿಸ್ಮಯಗಳನ್ನು ನಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಆಯುರ್ವೇದ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫಾಲೋ ಅಪ್ ಮಾಡಿ, ನನ್ನನ್ನು ಕೂಡ ಬೆಂಬಲಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.